ಓಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಇಲಮಿಲಾರ್ಯಾನ್ ಗುರುನ್ ಭಜೆ. ಪೃಥ್ವೀ ಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ. ಹರಿ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮರುದ್ರೇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃದ್ಭಯ ವಿನಾಶನ ಕೃಪಾ ವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿತ್ಯರುಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ನಿಯಾಮಕ ಮೋಕ್ಷದರ ವೈಕುಂಠಪತಿ ವೈಕುಂಠ ವಿಹಾರೇ ತ್ರಿಧಾಮ ತ್ರಿಗುಣಭಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿಶ್ವಕುಟುಂಬಿ ವಿಶ್ವಕುಟುಂಬಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡದ 35ನೇ ಗದ್ಯ ವಿಶ್ವಕುಟುಂಬಿ. ವಿಶ್ವಕುಟುಂಬಿ ಎಂಬಲ್ಲಿ ಶ್ರೀ ಪುರಂದರದಾಸರು ಅತ್ಯಂತ ಗುಹ್ಯವಾದ ಶಾಸ್ತ್ರ ಪ್ರಮೇಯವನ್ನು ನಮಗಾಗಿ ಅನುಗ್ರಹಿಸುತ್ತಿದ್ದಾರೆ. ವಿಶ್ವ ಕುಟುಂಬಿ ಎಂಬಲ್ಲಿ ನಾವು ಮೊಟ್ಟ ಮೊದಲಿಗೆ ನಾವು ಎರಡು ಪ್ರಶ್ನೆಯನ್ನು ಹಾಕಿಕೊಳ್ಳಬಹುದು. ವಿಶ್ವ ಅಂದರೇನು, ಕುಟುಂಬ ಅಂದರೇನು, ಕುಟುಂಬಿ ಯಾರು ಅಂತ ಹೇಳಿದಾಗ ಇದಕ್ಕೆ ಮಹಾಭಾರತದಲ್ಲಿರ್ತಕ್ಕಂಥ ವಿಷ್ಣು ಸಹಸ್ರನಾಮದಲ್ಲಿ ಮೊಟ್ಟ ಮೊದಲನೆಯ ನಾಮವೇ ವಿಶ್ವ ಅಂತಿದೆ. ಅಂದರೆ ವಿಶ್ವ ಅಂದರೆ ಏನು? ವಿಷ್ಣು ಸಹಸ್ರನಾಮದ ಮೊದಲನೇ ನಾಮ. ಆದ್ರಿಂದ ಇದೇನಾಯಿತು, ವಿಶ್ವ ಕುಟುಂಬಿ ಎಂಬುದು ವಿಷ್ಣುವಿನ ಹೆಸರು ಅಂತ ಒಂದು ಸಿದ್ಧವಾಯಿತು. ವೇದವ್ಯಾಸರು ಹೇಳಿದ್ದು. ಈಗ ಇದರ ಅರ್ಥ ಏನು? ವಿಶ್ವ ಎಂದರೆ 1000 ಅರ್ಥ ಉಳ್ಳದ್ದು ಅಂತ ಅರ್ಥ. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಅಂತ ಹೇಳ್ತೀವಿ. ಏನು ಸಹಸ್ರನಾಮ ಅಂದ್ರೆ 1000 ಅಂತಲ್ಲ ಅರ್ಥ. ಸಹಸ್ರ ಅಂದ್ರೆ ಸರಸರ ಅಂದ್ರೆ ವಿಷ್ಣು ಎಂಬತಕ್ಕಂಥ ಶಬ್ದ ಜೊತೆ ಅನಂತ ಶಬ್ದಗಳು ಜೊತೆಯಲ್ಲಿ ಕೂಡಿರುವುದು. ಅದಕ್ಕೆ ಸಹಸ್ರ. ಸಹಸಹ ಸಹಸಹ ಅಂದ್ರೆ ಜೊತೆಯಲ್ಲೇ ಹೋಗತಕ್ಕಂಥ ಅನಂತ ಶಬ್ದಗಳು ಅಂದ್ರೆ ಯಾವುದು? ವೇದ ಅಂತ ಅರ್ಥ. ವೇದದಿಂದ ಪ್ರತಿಪಾದ್ಯ ಅಂತ ಅರ್ಥ. ಆದ್ರಿಂದ ವಿಶ್ವ ಅಂದ್ರೆ ಏನು? ಸಕಲವೂ ಅಂತ ಅರ್ಥ. ಯಾಕಂದ್ರೆ ವಿಶ್ವದಲ್ಲಿ ಹೇಳಿಲ್ಲದೆ ಇರ್ತಕ್ಕಂಥ ಶಬ್ದದಿಂದ ಬೋಧಿತವಾದ ಪದಾರ್ಥ, ಅದನ್ನ ಎಲ್ಲ ಪದಾರ್ಥವೂ ವೇದೋಕ್ತವಾದದ್ದೇ. ಆದ್ರಿಂದ ವಿಶ್ವ ಎಂಬುದು ವೇದೋಕ್ತವಾದದ್ದು. ಇಡೀ ವಿಶ್ವ ಎಲ್ಲ ಸಕಲ ಪದಾರ್ಥ ಅವು ಕಾಣುತ್ತಾ ಇರುವುದು, ಕಾಣದೇ ಇರ್ತಕ್ಕಂಥದ್ದು ಸಕಲವೂ ಎಂದರ್ಥ. ಸಕಲ ದೇಶದಲ್ಲಿ ವ್ಯಾಪಿಸಿದ್ದು ಅಂತ ಅರ್ಥ. ವಿಶಲ್ ವ್ಯಾಪ್ತವು ಎಂಬ ಧಾತುವಿನಿಂದ ಉತ್ಪತ್ತಿಯಾದ ಶಬ್ದ ವ
ಅಂದ್ರೆ ಏನು? ಪ್ರಕಾಶೇ ಗುಣಪೂರ್ಣ ಅಂತ ಹೆಸರು. ಎಲ್ಲ ಕಡೆನೂ ಒಂದು ಪದಾರ್ಥದಲ್ಲಿ ಗುರುತಿಸಿಕೊಂಡಿದ್ದಾನಿದೆ. ಆ ಗುರುತಿಸಿಕೊಳ್ಳುವುದೇ ಪ್ರಕಾಶ, ಹೆಸರಿಸಿಕೊಳ್ಳುವುದೇ ಪ್ರಕಾಶ, ಅದರ ಗುಣವನ್ನು ತಿಳಿಸುವುದೇ ಪ್ರಕಾಶ. ಇದು ಈ ಎಲ್ಲ ಪ್ರಕಾಶಗಳು ಏನಂತ ಹೇಳಬೇಕು? ಗುಣಪೂರ್ಣ. ವ ಅಂದ್ರೆ ಏನು? ಅವಗುಣ ಅಂತ ಹೇಳ್ತಾರೆ. ಅವಗುಣ ಅಂದ್ರೆ ಏನು? ಯಾವ ದೋಷವೂ ಇಲ್ಲದೆ ಇರ್ತಕ್ಕಂಥ ಒಂದು ಅರ್ಥ. ನಾವು ಗುಣದಂತೆ ದೋಷವನ್ನು ಶಬ್ದದಲ್ಲಿ ಕೇಳ್ತೀವಿ. ಅದೇನಪ್ಪ ಮಾಡಬೇಕು? ಅದನ್ನು ವಿಷ್ಣುವನೇನು ಅಲ್ಲ, ಅದು ಇಲ್ಲದೆ ಇರ್ತಕ್ಕಂಥವನು ಅಂತ ಅರ್ಥ. ವ ಅವಗುಣ, ವ ವಿಸ್ತಾರ. ಯಾವುದೋ ಒಂದು ಪದಾರ್ಥವನ್ನು ನಾವು ಹೇಳಿದರೆ ಅದರಲ್ಲಿ ಅವಾಂತರವಾಗಿ ಸಾವಿರಾರು, ನೂರಾರು, ಲಕ್ಷಾಂತರವಿರುತ್ತೆ. ಆ ಎಲ್ಲ ವಿಸ್ತಾರವನ್ನು ಸಹ ಒಳಗೊಂಡಿರುವುದು ಯಾವುದು? ವಿಶ್ವ. ಆದ್ದರಿಂದ ಈಗ ವೇದದಲ್ಲಿ ಓಂಕಾರ ಅಂದ್ರೆ ಶಬ್ದವಿದೆ. ಓಂ ಅನ್ನೋದೇನಿದೆ? ಅಕಾರ, ಉಕಾರ, ಮಕಾರ ಅಷ್ಟನಿಗೆ ಸಂಯುಕ್ತ ಅಕ್ಷರವಾಗಿ ಕೇಳುತ್ತೆ. ಅದು ಈ ಮಧ್ಯದಲ್ಲಿ ಏನಿದೆ? ಇನ್ನು 5 ಶಬ್ದಗಳಿದೆ. ಘೋಷ, ಘಂಟ, ನಾದ, ಈ ರೀತಿಯಲ್ಲಿ. ಅಂದ್ರೆ ವೇದ ಓಂ ಎಂಬತಕ್ಕಂಥ ಶಬ್ದದಲ್ಲಿ ಅಕಾರ, ಉಕಾರ, ನಾದ, ಬಿಂದು, ಘೋಷ ಇದೆಲ್ಲವನ್ನು ಸೇರಿದಾಗ ವಿಸ್ತಾರವಾಗಿ ಆ ಶಬ್ದವನ್ನೇ ನಾವು ನೋಡಿದಂತೆ ಆಗತ್ತೆ. ಹೀಗೆ ಅನಂತ ಅರ್ಥಗಳು ಇದೆ. ಎಲ್ಲೆಡೆ ವ್ಯಾಪಿಸಿ, ಎಲ್ಲೆಡೆ ಪ್ರಕಾಶಮಾನವಾಗಿ, ಎಲ್ಲ ಗುಣಗಳಿಂದ ಕೂಡಿದ್ದು, ಎಲ್ಲಾ ದುರ್ಗುಣಗಳಿಂದ ದೂರನಾದವ ವಿಶ್ವ. ಗುಣ ಪರಿಪೂರ್ಣ, ದೋಷ ದೂರತ್ವ ಎಂಬತಕ್ಕಂಥದ್ದನ್ನ ವಿಶ್ವ ಅಂದ್ರೆ 2 ಅಕ್ಷರದಿಂದ ಈ 2 ಮಹತ್ ಗುಣಗಳನ್ನು ನಾವು ಸೇರಿಸಿಕೊಳ್ಳಬೇಕು, ತಿಳಿಯಬೇಕು. ಆದ್ದರಿಂದ ಇದು ಯಾವುದು? ಸಾವಿರದ ಅಂತ ಹೆಸರು. ಸಾವಿರದ ಅಂದ್ರೆ ಏನು? ಇದಕ್ಕೆ ಕೊನೆ ಇಲ್ಲ, ಸಾವು ಇಲ್ಲ, ಅಂತ್ಯವಿಲ್ಲ. ಅಂದ್ರೆ ಅರ್ಥ ಏನು? ಅನಂತ. ಇದನ್ನೇ ಪಲ್ಲವಿಯಲ್ಲಿ ಏನಂತ ಹೇಳಿದ್ರು ದಾಸರು? ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ನೋಡಿ, ವಿಶ್ವಕುಟುಂಬಿ ಅಂತ ಹೇಳಿ ಯಾವುದೇ ಪಲ್ಲವಿ ಯಾವುದೇ ಗದ್ಯವನ್ನು ಹೇಳಿದ್ರು ಪಲ್ಲವಿಯನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು. ಆ ಪಲ್ಲವಿಯ ಅರ್ಥವನ್ನು ಅನುಸಂಧಾನ ಮಾಡಿಕೊಳ್ಳುತ್ತಿರಬೇಕು. ಆದ್ದರಿಂದ ವಿಶ್ವ ಎಂಬುದರಲ್ಲಿ ಅನಂತ ಎಂಬ ಅರ್ಥವೂ ಬಂತು. ಅನಂತ ಗುಣ, ಅನಂತ ಪದಾರ್ಥ, ಅನಂತ ಶಬ್ದ ಎಲ್ಲವೂ ಬಂದಂತಾಯಿತು. ಇನ್ನು ಕುಟುಂಬ ಅಂದ್ರೆ ಏನು? ಕುಟುಂಬ ಎಂಬುದು ಸಾಮಾನ್ಯವಾಗಿ ನಾವು ತಿಳಿದಿರುವುದು ಏನಪ್ಪ? ತಂದೆ, ತಾಯಿ, ಮಕ್ಕಳು, ಮರಿಮಕ್ಕಳು ಒಂದೇ ಸೂರ್ಯನಲ್ಲಿ ವಾಸಿಸುವ ಸಂಸಾರ ಅಂತ ತಿಳ್ಕೊಂಡಿದ್ದೀವಿ. ಜಗತ್ತಿನಲ್ಲಿ ಎಷ್ಟಿದೆ? ಅನಂತ ಸಂಸಾರಗಳಿದೆ. ಅನಂತ ಸಂಸಾರಗಳೇನು? ಕೇವಲ ತಂದೆ ತಾಯಿ ಮರಿ ಮಕ್ಕಳು ಎಂಬತಕ್ಕಂಥ ಮನುಷ್ಯರ ಮಾತ್ರ ಏನು? ಪ್ರಾಣಿ ವರ್ಗಗಳಿದೆ. ಎಷ್ಟು ಪ್ರಾಣಿಗಳಿದೆ? 2 ಕಾಲು, 4 ಕಾಲು, 6 ಕಾಲು, 8 ಕಾಲು, 10 ಕಾಲು, 106 ಕಾಲು, ಹೀಗೆ ಕೈಗಳಿಂದ, ಕಾಲುಗಳಿಂದ, ಮುಖಗಳಿಂದ, ಕಣ್ಣುಗಳಿಂದ, ಒಂದೊಂದು ಅಂಗದಿಂದಲೇ ನೀವು ಬೇರೆ ಬೇರೆ ನಾವು ಪ್ರಾಣಿ ವರ್ಗವನ್ನು ನೋಡಬಹುದಾಗಿದೆ. ನಂತರದಲ್ಲಿ ಸಸ್ಯವರ್ಗಗಳು. ಸಸ್ಯವರ್ಗಗಳಲ್ಲಿ ಎಷ್ಟೆಷ್ಟು ಪತ್ರಗಳು ಬೀಳುತ್ತೆ, ಎಷ್ಟು ಉದ್ದ ಬೀಳುತ್ತೆ, ಹರಡಿಕೊಳ್ಳುವುದು ಯಾವುದು, ಉದ್ದವಾಗಿ ನಡೆಯುವುದು ಯಾವುದು, ಮರ ಅಂದ್ರೆ ಯಾವುದು, ವೃಕ್ಷಗಳು, ಹೀಗೆ ನಾನಾ ರೀತಿಯ ಪ್ರಬೋಧಗಳು ನಮ್ಮ ಜ್ಞಾನಕ್ಕೆ ಸಿಕ್ಕುವುದೇ ಇಲ್ಲ. ಯಾಕಂದ್ರೆ ಕಾಡಿನಲ್ಲಿ ಬೆಳೆಯತಕ್ಕಂಥ ಸಸ್ಯವರ್ಗಗಳ ಪರಿಚಯ ನಮಗೆ ಏನಿದೆ? ನಾವು ಕಾಡಿನಲ್ಲಿ ಇಲ್ಲ. ಕಾಡಿನಲ್ಲಿ ಬೆಳೆದವನು ಯಾರು? ಭಗವಂತನೇ. ಅಲ್ಲಿ ಇರುತ್ತೆ ಸಸ್ಯವರ್ಗವನ್ನು ಹೇಗೆ ನಾವು ಹೆಸರಿಸೋದು? ಆದ್ದರಿಂದ ಏನ್ ಹೇಳಬೇಕು? ಸಾವಿರದ ಅಂತ ಹೇಳಬೇಕು. ಅಂದ್ರೆ ನಿತ್ಯವಾದ ಅನೇಕ ಪ್ರಭೇದಗಳುಳ್ಳ ಸಸ್ಯವರ್ಗಗಳು. ಹೀಗೆ ಮನುಷ್ಯ ವರ್ಗ, ಪ್ರಾಣಿ ವರ್ಗ, ಸಸ್ಯವರ್ಗ, ಇದು 3 ವರ್ಗವನ್ನು ಸೇರಿಸಿದಾಗ ನಮ್ಮ ಸಣ್ಣ ತಿಳುವಳಿಕೆಗೆ ಅನಂತಾನಂತ ಕುಟುಂಬಗಳಾಗ್ಬಿಡುತ್ತೆ. ಇವೆಲ್ಲ ಕುಟುಂಬಗಳನ್ನು ಒಟ್ಟಿಗೆ ಸೇರಿಸಿ ಹೇಳುವ ಶಬ್ದ ವಿಶ್ವ ಕುಟುಂಬ.
ಭಗವಂತನ ಕುಟುಂಬ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ವರ್ಗವೂ ಅಲ್ಲ, ಸಸ್ಯ ವರ್ಗವೂ ಸೇರಿದೆ. ಇದರಲ್ಲಿ ಅವಾಂತರವಾಗಿ ಸಾವಿರಾರು ಪ್ರಭೇದಗಳು ಇದೆ. ಜಲಚರ ಪ್ರಾಣಿಗಳು, ಕೇಚರ ಪ್ರಾಣಿಗಳು, ನಾಡಿನ ಪ್ರಾಣಿಗಳು, ಅದರಂತೆ ವೃಕ್ಷಗಳು, ಬಳ್ಳಿಗಳು, ವಿಶಾಲ ಪತ್ರೆಗಳು, ಹೂವು ಬಿಡುವ ಗಿಡಗಳು, ಹೂವು ಫಲ ಬಿಡುವ ಗಿಡಗಳು, ಕಟ್ಟಿಗೆಯಾಗುವ ಗಿಡಗಳು, ಹೀಗೆ ಹೇಳ್ತಾ ಹೋದ ಪ್ರಕಾರಗಳು ನಮ್ಮ ಬುದ್ಧಿಗೆ ಸಿಲುಕುವುದೇ ಇಲ್ಲ. ಅದರಿಂದ ಮನುಷ್ಯರಲ್ಲಿ ಎಷ್ಟು ಪಂಗಡ, ಪ್ರತಿದಿನವೂ ಹೊಸ ಹೊಸ ಪಂಗಡ ಹುಟ್ಟುಕೊಳ್ಳುತ್ತಾನೆ ಇದೆ. ಆದ್ದರಿಂದ ಇದು ನಮಗೆ ಹೇಳುವುದಕ್ಕೆ ಶಕ್ಯವಿಲ್ಲ. ಆದ್ದರಿಂದ ಎಲ್ಲವನ್ನು ಸೇರಿ ಏನು ಹೇಳಬೇಕು? ವಿಶ್ವ ಕುಟುಂಬ ಅಂತ ಹೇಳಬೇಕು. ನಾವು ಕಾಣುವ ಕುಟುಂಬದಲ್ಲಿ ಏನಿದೆ, ಒಬ್ಬ ವ್ಯಕ್ತಿ ಅಥವಾ ಜೀವರು ಬರ್ತಾರೆ, ಹೋಗ್ತಾರೆ, ಯಾರು ಶಾಶ್ವತವಾಗಿ ನಿಲ್ಲೋದೇ ಇಲ್ಲ. ಆದ್ರಿಂದ ಯಾರೋ ಒಬ್ಬರ ಹೆಸರಿಂದ ಇವರು ಇಂಥ ಫ್ಯಾಮಿಲಿ ಅಂತ ಹೇಳಕ್ಕಾಗತ್ತೇನೋ, ವೆಂಕಟರಮಣನ ಫ್ಯಾಮಿಲಿ ಅಂತ ಹೇಳಕ್ಕಾಗತ್ತೇನೋ? ಆಗಲ್ಲ. ಯಾಕಂದ್ರೆ ಒಂದು ತಲೆ ಎರಡು ತಲೆ ಆದ್ಮೇಲೆ ವೆಂಕಟರಮಣ ಅಂತಕ್ಕಂಥ ವ್ಯಕ್ತಿ ಸತ್ತು ಹೋಗ್ಬಿಡ್ತಾನೆ. ಆಮೇಲೆ ಇನ್ನ ಭೂರಮಣ ಬರ್ತಾನೆ, ಶ್ರೀರಮಣ ಬರ್ತಾನೆ, ವಿದ್ಯಾರಮಣ ಬರ್ತಾನೆ. ಹೀಗೆ ಬೇರೆ ಬೇರೆ ರಮಣರು ಏನೇನು ಬೇರೆ ಬೇರೆ ಹೆಸರಿರುತ್ತೆ. 8-10 ತರಗಳಾದ ಮೇಲೆ ಆ ಪುರುಷನ ಹೆಸರು ಮರೀತಾ ಹೋಗ್ತೀವಿ. ಆದ್ರಿಂದ ನಾವು ಒಬ್ಬ ವ್ಯಕ್ತಿಯಿಂದ ನಾವು ಕುಟುಂಬವನ್ನು ಹೇಳಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಒಂದು ಪ್ರಾಣಿ ವರ್ಗದಿಂದ ಹೇಳಕ್ಕೆ ಸಾಧ್ಯವಿಲ್ಲ, ಒಂದು ವೃಕ್ಷ ವರ್ಗದಿಂದ ಹೇಳಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತನ ಹೆಸರೇನು? ವಿಶ್ವ. ವಿಶ್ವ ಎಂಬುದೇನು? ಭಗವಂತನ ನಾಮಧೇಯ. ಆ ವಿಶ್ವ ಎಂಬತಕ್ಕಂಥದ್ದು ಅನಾದಿ ಕಾಲದಿಂದಲೂ ಇದೆ, ಇವತ್ತಿಗೂ ಇದೆ, ಅನಂತ ಕಾಲಕ್ಕೂ ಇದೆ. ಆದ್ದರಿಂದ ನೋಡಿ, ನಾವು ಕಾಣುವ ಕುಟುಂಬದಲ್ಲಿ ಅಳಿದು ಹೋಗುವ ಜೀವರುಗಳು, ಅಳಿದು ಹೋಗುವ ಪಶುಗಳು, ಅಳಿದು ಹೋಗುವ ವೃಕ್ಷಗಳಿದೆ. ಆದರೆ ವಿಶ್ವ ಕುಟುಂಬ ಎಂಬತಕ್ಕಂಥದ್ರಲ್ಲಿ ಅಳಿಯದೆ ಶಾಶ್ವತವಾಗಿರತಕ್ಕಂಥ ಏಕ ಪುರುಷ, ಅವನೇ ಭಗವಂತ. ಅವನ ಹೆಸರು ವಿಶ್ವ, ಅವನ ಕುಟುಂಬ ವಿಶ್ವ ಕುಟುಂಬ. ಆದ್ರಿಂದ ಅವನ ಹೆಸರು ಏನಾಯಿತು? ವಿಶ್ವ ಕುಟುಂಬ. ಈಗ ನೋಡಿ, ವಿಶ್ವ ಎಂಬುದೇನು? ಭಗವಂತನ ನಾಮಧೇಯ, ಅವನ ಹೆಸರು. ಅವನ ಕುಟುಂಬದಲ್ಲಿ ಅವನೇ ಯಜಮಾನ. ಎಂದು ನಶಿಸಿ ಹೋಗದ ದೊರೆ, ದೇವತೆಗಳು, ಋಷಿಗಳು, ಮನುಷ್ಯರು, ರಾಕ್ಷಸರು, ಪಶು ಪಕ್ಷಿ, ಸಸ್ಯವರ್ಗಗಳು ಎಲ್ಲ ಕ್ಲುಪ್ತವಾಗಿದೆ. ಆಯಾ ಹೆಸರು ವಿವಿಧ ಮನೆಗಳಲ್ಲಿ ವಾಸಿಸುವಂತೆ ವಿವಿಧ ಯೋನಿಗಳಲ್ಲಿ ಹುಟ್ಟಿ ಬರುತ್ತಾರೆ. ಕೆಲವು ಕಾಲದ ನಂತರ ನಶಿಸಿ ಹೋಗುತ್ತಾರೆ. ಇದೇ ವಿಶ್ವ ಕುಟುಂಬ. ತಂದೆ, ತಾಯಿ, ಮಕ್ಕಳು, ಮರಿಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇವರೆಲ್ಲ ಸೇರಿ ಕುಟುಂಬ ಅಂತ ನಾವು ಹೇಳ್ತೀವಿ. ಭಗವಂತ ಇವರೆಲ್ಲರಲ್ಲೂ ಅದೇ ರೂಪ, ಅದೇ ನಾಮ, ಅದೇ ಆಕಾರದಲ್ಲಿ ನಿಂತು ತನ್ನತ್ತ ಮರೆ ಮಾಡಿಕೊಂಡು ಕೇವಲ ಬಾಹ್ಯ ಶರೀರ ಸಂಬಂಧಿಗಳನ್ನು ವ್ಯವಹರಿಸುತ್ತೇವೆ. ಇವರು ನಮ್ಮ ಅಪ್ಪ, ಇವರು ನಮ್ಮ ಅಮ್ಮ ಅಂತ ಹೇಳ್ತೀವಿ. ಎಲ್ಲಿ ತನಕ ಅಪ್ಪ ಅಮ್ಮ ಯಾತಕ್ಕೆ ಆ ಸಂಬಂಧ ಬಂತು? ಭಗವಂತ ಅವರಲ್ಲಿ ಆ ಅಮ್ಮ ಹೆಸರಿಂದ, ಅಪ್ಪ ಹೆಸರಿಂದ ಇದ್ದಿದ್ದರಿಂದ ಅವರ ಅಪ್ಪ ಅಮ್ಮ ಆದರು. ಆದ್ದರಿಂದ ಅವರಲ್ಲಿ ನಾವು, ನಮ್ಮ ಶರೀರ ಉತ್ಪನ್ನವಾಯಿತು. ಇದೇ ಸೃಷ್ಟಿ. ಈ ಸೃಷ್ಟಿಗೆ ಕಾರಣ ಯಾರು? ಭಗವಂತ, ಅಪ್ಪ ಅಮ್ಮರಲ್ಲ. ಆದ್ರಿಂದ ನಾನಲ್ಲ ಅಂತ ಹೇಳಿ ಅವರು ನಶಿಸಿ ಹೋಗ್ತಾರೆ. ಆದರೆ ಸದಾ ಕರ್ತೃ, ವಿಶ್ವಕರ್ತ ಆದ ಭಗವಂತ ಯಾವೊಂದೂ ನಶಿಸಿ ಹೋಗುವುದಿಲ್ಲ. ಭಗವಂತನೊಬ್ಬನೇ ಕುಟುಂಬದ ಎಲ್ಲಾ ಸದಸ್ಯರಾಗಿ ವಿಶ್ವದ ಎಲ್ಲಾ ಕುಟುಂಬ ರೂಪವಾಗಿದ್ದರು.
ಯಾರೂ ಅದನ್ನು ಗುರುತಿಸಲಾರದೆ ಕೇವಲ ವಿಶ್ವ ಕುಟುಂಬಿ ಅಂತ ದಾಸರು ಕರೆದಿದ್ದಾರೆ. ಯಾಕಪ್ಪ? ಯಾವ ಹೆಸರಿಂದ ಕರೆಯಕ್ಕೆ ಸಾಧ್ಯ? ಯಾರು ಏನನ್ನು ಎಷ್ಟು ಕಾಲಕ್ಕೆ ಕರೆಯಕ್ಕೆ ಸಾಧ್ಯವೇ ಇಲ್ಲದ ಮಾತು. ಈಗ ಅವರಿಗೆ ಜ್ಞಾನ ಬಂದ ಮೇಲೆ, ಪರಿಚಯ ಆದ ಮೇಲೆ ಹೇಳಬೇಕು. ಅಲ್ಲಿ ತನಕ ಅವರಿಗೆ ಹೀಗೆ ಅನಾಮಧೇಯವೇನು, ಹೇಗೆ ಕರೆಯುವುದು? ಎಲ್ಲ ಜನರು ಒತ್ತೊಟ್ಟಿಗೆ ಸೇರಿ ಒಂದೇ ವ್ಯಕ್ತಿಯನ್ನು ಹೇಗೆ ಕರೆಯುವುದು? ಇದೆಲ್ಲವೂ ಬಹಳ ಬಹಳ ಕಷ್ಟ. ಇದೆಲ್ಲವೂ ನಾವು ಶಾಸ್ತ್ರದಿಂದ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅವ ಎಲ್ಲ ಕುಟುಂಬಕ್ಕೆ ಸೇರಿದವ, ಯಾವುದೋ ಒಂದು ಕುಟುಂಬಕ್ಕೆ ಸೀಮಿತನಲ್ಲ. ಇಲ್ಲಿಯೂ ವಿಶಲ್ ವ್ಯಾಪ್ತವು ಎಂಬ ಗುಣವನ್ನು ನಾವು ತಿಳಿಸಬೇಕು. ಹಿಂದಿನ ಜಗಜ್ಜನ್ಮಾದಿ ಕಾರಣತ್ವ ಏನು ತಿಳ್ಕೊಂಡಿದ್ದೀವಿ, ಜನ್ಮಾದಿ ಅಷ್ಟಕರ್ತೃತ್ವ ಏನು ನಾವು ತಿಳ್ಕೊಂಡಿದ್ದೀವಿ, ಅದೆಲ್ಲವೂ ಜಗತ್ತಿನೊಳಗೆ ಪ್ರವೇಶಿಸಿ ವಿಶ್ವ ಕುಟುಂಬ ಎನಿಸಿದ್ದಾನೆ ನಮ್ಮ ಭಗವಂತ. ವಿಶ್ವಕುಟುಂಬ, ವಿಶ್ವಕುಟುಂಬಿ, ಈ ಇಷ್ಟೇ ವಾಕ್ಯದಿಂದ ನಮಗೆ ಶಾಸ್ತ್ರ ಪ್ರಪಂಚವನ್ನು ನೋಡಿದಾಗ ವಿಸ್ಮಯ ಆಗತಕ್ಕಂಥ ಅನೇಕ ವಿಷಯಗಳನ್ನ ಶ್ರೀ ಪುರಂದರದಾಸರು ವಿಶ್ವಕುಟುಂಬಿ ಎಂಬತಕ್ಕಂಥದ್ರಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಏನು? ಈಗ ಸಸ್ಯಗಳಲ್ಲಿ, ಪಶುಗಳಲ್ಲಿ ವಿಶ್ವಕುಟುಂಬವನ್ನು ಗುರುತಿಸತಕ್ಕಂಥ ಯೋಗ್ಯತೆ ಅವರಿಗಿಲ್ಲ. ಜಡದಂತೆ ಅವರು ಹುಟ್ಟುತ್ತೆ, ತನ್ನ ಉದರ ಪೋಷಣೆ ಮಾಡಿಕೊಳ್ಳುತ್ತೆ, ಮತ್ತೆ ಯಾವುದೋ ಕಾರಣಂತೆ ತನ್ನ ಸಮಯ ಬಂದಾಗ ಸತ್ತು ಹೋಗ್ಬಿಡುತ್ತೆ. ಅದು ಮನುಷ್ಯರಿಗೆ ಉಪಕಾರವಾಗತ್ತೆ, ಇನ್ನೊಂದು ಸಸ್ಯಗಳಿಗೆ ಉಪಕಾರವಾಗತ್ತೆ, ಅಥವಾ ಇನ್ನೊಂದು ಪ್ರಾಣಿಗಳಿಗೆ ಆಹಾರವಾಗತ್ತೆ. ಹೀಗೆ ಅದು ಅಂತ್ಯವನ್ನು ಕಾಣುತ್ತೆ. ಇದು ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ವಿಶ್ವ ಕುಟುಂಬ ಅನ್ನೋದಕ್ಕೆ? ಈ ಕನ್ನಡದಲ್ಲಿ ನಾವು ಶಾಸ್ತ್ರ ವಿಶ್ವ ಕುಟುಂಬ ಎಂಬತಕ್ಕಂಥದ್ದನ್ನ ವೇದವ್ಯಾಸರು ಅಮೂಲ್ಯವಾದ ಶಬ್ದವನ್ನು ಉಪಯೋಗಿಸಿದ್ದಾರೆ. ಅದೇ ಶಾಸ್ತ್ರ ಯೋನಿತ್ವಾತ್. ಎಲ್ಲವನ್ನು ಒಳಗೆ ಸೇರಿಸಿ ಹೇಳತಕ್ಕಂಥ ಶಬ್ದ ಶಾಸ್ತ್ರಯೋನಿತ್ವಾತ್. ನೋಡಿ, ಇಲ್ಲಿ ವಿಶ್ವ ಕುಟುಂಬ ಅನ್ನೋದು 5 ಅಕ್ಷರ, ಶಾಸ್ತ್ರಯೋನಿತ್ವ ಎಂಬುದು 5 ಅಕ್ಷರ. ಸಂಸ್ಕೃತದಲ್ಲಿರ್ತಕ್ಕಂತಹದನ್ನೇ ಕನ್ನಡದಲ್ಲಿ ಹೇಳಿದ್ದಾರೆ. ವೇದವ್ಯಾಸರು ಅನಂತ ಅರ್ಥವನ್ನು ಹೇಳಿರ್ತಕ್ಕಂತಹದ್ದು ಶಾಸ್ತ್ರಯೋನಿತ್ವ ಎಂಬ ಶಬ್ದದಲ್ಲಿ. ಅದನ್ನ ಪುರಂದರದಾಸರು ವಿಶ್ವ ಕುಟುಂಬ ಅಂತ ಹೇಳಿಬಿಟ್ಟಿದ್ದಾರೆ. ಎಷ್ಟು ರೋಮಾಂಚನವಾಗುವಂತ ಶಬ್ದ ಇದು! ಯಾರು ನೆನೆಸಿಕೊಳ್ಳಲು ಕೂಡ ಸಾಧ್ಯವಾಗದಂಥ ಅತೀ ವಿಸ್ಮಯ ತರತಕ್ಕಂಥ ಶಬ್ದ ವಿಶ್ವ ಕುಟುಂಬಿ. ಆದ್ರಿಂದ ಈಗ ನಾವು ಏನು ಮಾಡಬೇಕು? ಏನಪ್ಪ ವಿಶ್ವ ಕುಟುಂಬಿ ಅಂದರೆ ಅಂತ ಹೇಳಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ವಿಚಾರ ಮಾಡಬೇಕು. ಶಾಸ್ತ್ರ ಅಂದ ಕೂಡಲೇ ಏನಾಗತ್ತೆ? ಆಗಮ ಅಂತ ಹೇಳ್ತೀವಿ. ಈಶ್ವರನೇ ದೊಡ್ಡವನು, ಬ್ರಹ್ಮದೇವರು ದೊಡ್ಡವರು, ನಾರಾಯಣ ದೊಡ್ಡವರು, ಈ ರೀತಿಯಲ್ಲಿ 3-4 ಪಂಗಡ, 16 ಪಂಗಡಗಳಿದ್ದು ಇದಕ್ಕೆ ಆಗಮ ಅಂತ ಹೆಸರು. ವೈಷ್ಣವಾಗಮ, ಶೈವಾಗಮ, ಈ ರೀತಿಯಲ್ಲಿ. ಯಾಕೆ ಈ ತರ ಆಗಮಗಳು ಬಂತು ಅಂದ್ರೆ, ಆ ಆಗಮದಲ್ಲಿ ಈಶ್ವರನನ್ನೇ ದೊಡ್ಡವರು ಅಂತ ಹೇಳ್ತಕ್ಕಂಥ ಪ್ರಮೇಯಗಳು, ಬ್ರಹ್ಮದೇವರನ್ನೇ ದೊಡ್ಡವರು, ಗಣಪತಿ ದೊಡ್ಡವರು, ಸೂರ್ಯನೇ ದೊಡ್ಡವನು, ಈ ರೀತಿಯಲ್ಲಿ ಹೇಳ್ತಕ್ಕಂಥ ಆಗಮಗಳಿಗೆ ಆಯಾ ಹೆಸರುಗಳಿಂದ ಇದೆ. ಆದರೆ ಶಾಸ್ತ್ರ ಯೋನಿತ್ವ ಇದೆಲ್ಲವೂ ಶಾಸ್ತ್ರ ಅಂತ ಅನ್ಸ್ಕೊಳ್ತು. ಹಾಗಾದ್ರೆ ನಾವು ಇಲ್ಲಿ ವಿಶ್ವ ಕುಟುಂಬಿ ಏಕ ವ್ಯಕ್ತಿ ನಾವು ಹೇಳ್ತಾ ಇದ್ದೀವಿ. ಶಾಸ್ತ್ರದಲ್ಲಿ ಹೋದ್ರೆ ಬೇರೆ ಬೇರೆ ಹೆಸರಿನೆಲ್ಲ ಕೇಳ್ತಾ ಇದ್ದೀವಿ. ಆದ್ರಿಂದ ಶಾಸ್ತ್ರದಲ್ಲಿ ಯೋನಿತ್ವ ಅಂದ್ರೆ ಮುಖ್ಯ ಕಾರಣ ಯಾರು? ಭಗವಂತನೊಬ್ಬನೋ ಅಥವಾ ಅನಂತ ಜನರು ಅಂತ ನಾವು ವಿಚಾರ ಮಾಡಿದಾಗ ನಮಗೆ ಹೊರಗಡೆ ತಿಳಿಯುತ್ತೆ. ಏಕೆಂದ್ರೆ ನಮಗೆ ವಿಶ್ವ ಕುಟುಂಬದಲ್ಲಿ ಯಾರೊಬ್ಬರು ವಿಶ್ವ ಕುಟುಂಬ ಅಂಬತಕ್ಕಂಥದ್ದು, ನಾನು ವಿಶ್ವ ಕುಟುಂಬ ಎಂದು ಹೇಳತಕ್ಕಂಥ ಯೋಗ್ಯತೆ ಯಾರಿಗಿದೆ? ನಾವು ಕಾಣುತ್ತಂತ 1000 ಕೋಟಿ ಜನರಲ್ಲಿ
ಒಬ್ಬರಿಗೂ ಅದು ಯೋಗ್ಯತೆ ಇಲ್ಲ. ಯಾಕಂದ್ರೆ ಅವ್ರು ಹೇಳೋದ್ರಲ್ಲಿ ಅವರೇ ಸತ್ತು ಹೋಗ್ತಾರೆ. ಇನ್ನು ಹೇಗೆ ಅವರು ಹೇಳ್ಕೊಡ್ತಾರೆ ಶಬ್ದದಲ್ಲಿ ಅರ್ಥ ಉಳಿಯುತ್ತೆ. ಆದ್ದರಿಂದ ಪ್ರತ್ಯಕ್ಷವಾಗಿ ನಾವು ನೋಡಿ ಸಿದ್ಧ ಮಾಡ್ಕೋತೀವಿ. ಇವನೇ ವಿಶ್ವಕೋಟಿಂಬಿ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಹೋಗಲಿ, ಅನುಮಾನದಿಂದ ಇವನೆಲ್ಲ ಇನ್ನೊಬ್ಬ ಅಂದ್ರೆ ಅಂತ ಕಲ್ಲಿನಂತಿರ್ತಕ್ಕಂಥ ಪುರುಷನ್ ನಾವು ನೋಡೇ ಇಲ್ಲ, ನೋಡೋಕ್ಕೂ ಸಾಧ್ಯವಿಲ್ಲ. 100 ವರ್ಷ, 200 ವರ್ಷ, 300 ವರ್ಷ, 1000 ವರ್ಷ ಬದುಕಿದರು, 1,00,000 ವರ್ಷ ಬದುಕಿದರು. ಅನಂತ ಕಲ್ಪಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು? ಅನುಮಾನದಿಂದಲೂ ತಿಳಿಯಬಹುದು. ಯಾವ ಮನುಷ್ಯರು, ವೃಕ್ಷ, ಪಶು, ಪ್ರಾಣಿ, ದೇವತೆಗಳು ಸಹ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮಗೆ ಮನುಷ್ಯರಲ್ಲಿ ಕಾಣುವುದಿಲ್ಲ, ಸಸ್ಯಗಳೇ ಕಾಣುವುದಿಲ್ಲ, ವೃಕ್ಷದಲ್ಲಿ ಕಾಣುವುದಿಲ್ಲ. ಆದರೆ ದೇವತೆಗಳಲ್ಲೇ ಕಾಣುತ್ತೀವಿ. ಏನು? ಶೈವಾಗಮ, ಬ್ರಹ್ಮದೇವರು, ಹರಿಹರ ಬ್ರಹ್ಮ ಮತ್ತು ವಿಷ್ಣು. ಹಾಗಾದರೆ ಇಲ್ಲಿ ನಮಗೆ ಸಂಶಯ ಉಂಟಾಗತ್ತೆ. ಯಾಕಪ್ಪ ನಿಮಗಂತೂ ಗೊತ್ತಾಗಲಿಲ್ಲ? ಶಾಸ್ತ್ರದಲ್ಲೇ ಹೇಳಿದೆಯಲ್ಲ, ಹರಿಹರ ಬ್ರಹ್ಮ ಅಂತ ಮೂರು ಮೂರ್ತಿಗಳು ಹೇಳಿದಾರಲ್ಲ. 3 ಮೂರ್ತಿಗಳು ವಿಶ್ವ ಕುಟುಂಬದ ಮೂಲ ಸದಸ್ಯರಾಗಲಿ ಅನ್ನೋ ರೀತಿಯಲ್ಲಿ ನಮಗೆ ಸಂಶಯ ಬರುತ್ತೆ. ಆದ್ದರಿಂದ ವಿಶ್ವ ಕುಟುಂಬ ಯಾರು ಎಂಬುದಕ್ಕಂತ ತಿಳ್ಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ವೇದವ್ಯಾಸರು ಶಾಸ್ತ್ರಯೋನಿತ್ವ ಎಂಬ ಸೂತ್ರವನ್ನು ಹೇಳಿದ್ದಾರೆ. ಹೀಗೆ ಹೇಳಿ ನೀವು ತಿಳ್ಕೊಳ್ಳಿ ವಿಶ್ವಕುಟುಂಬಿ ಅಂತ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದನ್ನು ಪುರಂದರದಾಸರು ವಿಶ್ವಕುಟುಂಬಿ ಅಂತ ಹೇಳೋದ್ರಿಂದ ಶಾಸ್ತ್ರಯೋನಿತ್ವ ಎಂಬುದಕ್ಕೆ ಒಂದು ದಾರಿ ತೋರಿಸ್ಕೊಡ್ತಿದ್ದಾರೆ. ಯಾವುದೇ ಒಂದು ವಾಕ್ಯ ಪ್ರಮಾಣ ಆಗಬೇಕು ಅಂದರೆ ಏನು ಮಾಡಬೇಕು? ಅದು ಪ್ರತ್ಯಕ್ಷವಾಗಲಿ ಪ್ರಮಾಣವಾಗಿರಬೇಕು. ಪ್ರತ್ಯಕ್ಷಕ್ಕೆ ಅಥವಾ ಆಗಮಕ್ಕೆ ಸಹಕೃತವಾದ ಅನುಮಾನಕ್ಕೆ ಸಹಾಯವಾಗಿರಬೇಕು, ಅಥವಾ ಆಗಮಕ್ಕೆ ಸಹಾಯವಾಗಿರಬೇಕು. ಇದು ಪ್ರತ್ಯಕ್ಷಕ್ಕೆ ಸಹಾಯವಿಲ್ಲ, ಅನುಮಾನದಿಂದ ಸಾಧ್ಯವಿಲ್ಲ, ಕೇವಲ ಆಗಮದಿಂದಲೇ ತಿಳಿಯಬೇಕು. ಆದ್ದರಿಂದ ಆಗಮದಲ್ಲಿ ಬಂದಿರತಕ್ಕಂತಹ ಶೈವಾಗಮ ಮತ್ತು ವೈಷ್ಣವ ಆಗಮಗಳಲ್ಲಿ ನಮಗೆ ಈಗ ವಿಪ್ರತಿಪತ್ತಿ ಸಂಶಯ ಬರುತ್ತೆ. ಯಾವ ಶಬ್ದ ಸರಿ ಎಂಬತಕ್ಕಂಥದ್ದು. ಇಲ್ಲಿ ನಾವು ಸ್ಥಿರವಾದ ಮನಸ್ಸಿನಿಂದ ಪ್ರಾಮಾಣ್ಯವನ್ನು ಕಂಡುಕೊಳ್ಳಬೇಕು. ಹೇಗೆ ಕಂಡುಕೊಳ್ಳೋದು? ವಾಕ್ಯದಲ್ಲಿ ಮತ್ತು ವಾಕ್ಯದ ಅರ್ಥದಿಂದ ತಿಳಿಯೋದು. ಅದನ್ನು ಅಭ್ಯಾಸ ಮಾಡದೆ ತಿಳಿಯೋದು. ಸೊ ಅಭ್ಯಾಸ ಮಾಡಿದಾಗ ನಮಗೆ ನಮ್ಮ ಅನುಮಾನ ಸ್ಪಷ್ಟವಾಗತ್ತೆ. ಅಪ್ರಾಮಾಣ್ಯ ಅನುಮಾಚಾಸ್ತ್ಯಾನ್ಯ ಪೃಥಕ್ ಅನುಮೇಶ್ವರೇ ಪುಂಸತ್ವಾತ್ ಹೇತು ಬಲಾದೇವ ಪೂರ್ವೋಕ್ತೈನೇವ ವರ್ತ್ಮನ. ನಾವು ಯಾವುದೇ ಒಂದು ಕಾರ್ಯ ನೋಡಬೇಕಾದಾಗ, ಒಂದು ಸಂಸಾರ ಅಂತ ಹೇಳಿದಾಗ ಒಬ್ಬ ಪುರುಷ, ಆದಿ ಪುರುಷ ಅಂತ ಹೇಳ್ತೀವಿ. ಇವನೇ ನಮ್ಮ ಮೂಲ ಪುರುಷ ಅಂತ ಹೇಳ್ತೀವಿ. ಇವನೇ ನಮ್ಮ ವಂಶಕ್ಕೆ ಮೂಲ ಅಂತ ಹೇಳ್ತೀವಿ. ಹೀಗೆ ಹೇಳಿದಾಗ ಈ ಗತಿಸಿ ಹೋಗದಂತವನ್ನ ಬಿಟ್ಟುಬಿಡಿ, ದೇವಲೋಕದಲ್ಲೇ ನಾವು ವಿಚಾರ ಮಾಡಬೇಕು. ಈಗ ಈಶ್ವರ ಮತ್ತು ಬ್ರಹ್ಮದೇವರು ಪುಂಸತ್ವ, ಅವರು ಪುರುಷರು, ಅವರು ಮೂಲ ಎಂಬತಕ್ಕಂಥದ್ದಕ್ಕೆ ನಮಗೆ ಒಂದು ಯುಕ್ತಿ ಇದು ನಮ್ಗೆ ನಡೆಯುತ್ತಾ ಇದೆಯಲ್ಲ ಅಂದಾಗ, ಆಗ ನಾವು ಅದು ನಿರ್ಧಾರ ಮಾಡಬೇಕಾದಾಗ ಶಾಸ್ತ್ರಯೋನಿತ್ವಮೇತೇನ ಕಾರಣಾತ್ ಬಲಾದ್ ಭವೇತ್. ಒಂದು ಶಾಸ್ತ್ರದಲ್ಲಿ ಉಲ್ಲೇಖವಾದ ವಾಕ್ಯದಿಂದ ಇವನೇ ನಮ್ಮ ಮೂಲ ಪುರುಷ ಅಂತ ತಿಳಿಯಬೇಕು. ಈಗ ಶಾಸ್ತ್ರದಲ್ಲಿ ನ ಅವೇದವಿತ್ ನ ತರ್ಕೇಣ ಮತಿ ಇತ್ಯಾದಿ ವಾಕ್ಯದ. ಯಾರು ಎಷ್ಟೇ ತರ್ಕ ಮಾಡಿದರೂ ನಿಮಗೆ ಉತ್ತರ ಸಿಗುವುದಿಲ್ಲ. ನ ಅವೇದಂ, ತಿಳಿಯೋಲಿಕ್ಕೆ ಸಾಧ್ಯವೇ ಇಲ್ಲ. ತರ್ಕ ಅನ್ನೋದು ಏನ್ ಮಾಡುತ್ತೆ? ಜ್ಞಾಪಿಸಿಕೊಡುತ್ತೆ ಹೊರತು ಹುಟ್ಟಿಸಿಕೊಡುವುದಿಲ್ಲ. ಹೇಗೆ ವನಕೃತ್ಯಾದ ರೂಪೇಣ ಪಕ್ಷಭೂತಸ್ಯ ಚೇಷತು. ಒಂದು ಮರ ಹುಟ್ಟಿತು. ಯಾರ ಮರವನ್ನು ಬೀಜವನ್ನು ಹಾಕಿದವನು? ಹಾಗೆ ಹುಟ್ಟಿತೇನು? ಇಲ್ಲ. ಹಾಗಾದರೆ ಆ ವಂಶಕ್ಕೆ ಮೂಲ ಪುರುಷ ಯಾವುದು? ಒಂದು ಬೀಜ. ಆ ಬೀಜ ಯಾವುದು?
ಹಾಕಿದ್ದವರು ಯಾರು, ತಂದವರು ಯಾರು, ಪೋಷಣೆ ಮಾಡಿದ ಯಾರು, ಅವನು ಮೂಲ ಪುರುಷ. ಹೀಗೆ ಸಕರ್ತಕತ್ವಾತ್, ಒಂದು ಕಾರ್ಯ ಆಗಿದೆ ಅಂದರೆ ಅದಕ್ಕೆ ಹಿಂದೆ ಕರ್ತೃ ಇದ್ದಾನೆ. ಕಿಂಚಿತ್ ಜ್ಞತ್ವ ಹಿ ಪುಂಸೇನ ಶಕ್ಯಂ ಸಾಧಯಿತುಂ ಸುಖಂ. ಆ ವ್ಯಕ್ತಿ ನಮಗೆ ಪರಿಚಯವಾಗದೇ ಇದ್ದರೆ ನಾವು ಏನಂತ ಹೇಳಬೇಕು? ದೈವ ಅಂತ ಹೇಳಬೇಕು. ದೈವ ಅಂದ್ರೆ ಏನು? ದಿವಕ್ರೀಡಾಯಾಮ್, ಪರಿಪೂರ್ಣನಾದವನು, ಸಕಲ ದೋಷ ದೂರನಾದವನು, ವೇದೋಕ್ತನಾದವನು ಒಬ್ಬನೇ ಎಲ್ಲವನ್ನು ಮಾಡಿದ. ಅವನು ಯಾರು ಅಂತ ಹೇಳಿದಾಗ, ವೃಕ್ಷಾನ್ ಅಖಿಲಂ ವೃಕ್ಷಂ ವೇತಿ ಪುಂಸತ್ವಾದ ಚೈತ್ರವತ್ ಇತ್ಯಾದನಮಸ್ಪರ್ಧಿ ನಾನುಮಾನಂ ಪರೇಶಿತು ಶಕ್ತಂ ವಿಜ್ಞಾಪನೆ ಜಾತಿ ಪ್ರಸಂಗೋ ನಮ ಈದೃಶ. ಯಾವುದೇ ಪದಾರ್ಥವನ್ನು ಹೇಳಿದಾಗ ಆ ಪದಾರ್ಥದ ಹೆಸರನ್ನು ನಾವು ಹೇಳ್ತೀವಿ. ಆದ್ದರಿಂದ ಮನುಷ್ಯರಾಗಲಿ, ಪಶುಗಳಾಗಲಿ, ವೃಕ್ಷಗಳಾಗಲಿ, ಇದೆಲ್ಲವೂ ಸೇರಿದು ಒಂದು ಪದಾರ್ಥಕ್ಕೆ ನಾವು ಒಂದೇ ಶಬ್ದ ಹೇಳಬೇಕು ಅಂದ್ರೆ ಏನು ಹೇಳ್ತೀವಿ? ವಿಶ್ವ ಅಂತ ಹೇಳ್ತೀವಿ. ಆದ್ದರಿಂದ ಇವನ ಹೆಸರು ಏನಾಯಿತು? ವಿಶ್ವ. ಅವನೇ ಭಗವಂತ, ಅವನೇ ವಿಶ್ವಂ ವಿಷ್ಣುವಶತ್ಕಾರೋ ಭೂತ ಭವ್ಯ ಭಗವತ್ ಪ್ರಭು ಅಂತ ವೇದವ್ಯಾಸ ದೇವರು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ಈಗ ವಿಶ್ವ ಎಂಬುದು ಏನಾಯಿತು? ಮೂಲ ಪುರುಷನಾದ. ಆ ಮೂಲ ಪುರುಷನ ಯಾರು? ವಿಷ್ಣು ಸಹಸ್ರನಾಮದಲ್ಲಿ ಬಂದಿರೋದ್ರಿಂದ ವಿಷ್ಣುವೇ ಆದ. ಇದು ನಮಗೆ ಸಾಧಾರಣವಾದ ಅರ್ಥದಲ್ಲಿ ತಿಳ್ಕೊಳ್ಬೇಕು. ಆದರೆ ಪುರಂದರದಾಸರು ವಿಶ್ವ ಕುಟುಂಬಿ ಅಂತ ಹೇಳಿದರು. ಈಗ ಕುಟುಂಬ ಅಂತ ಹೇಳಿದಾಗ ವಿಶ್ವದ ಜೊತೆಯಲ್ಲಿ ಇನ್ನೂ ಅನೇಕ ಶಬ್ದಗಳು ನಾವು ತಿಳ್ಕೊಳ್ಳಬೇಕು. ವಸ್ತುತ್ವಾತ್ತುರಗ ಶೃಂಗೇ ಪುಷ್ಪವತ್ಕಂ ಸುತೈಯತಃ ಚಿತ್ರಿಣಿ ಚಾರಸ ಸೃಷ್ಟೋ ರಸತ್ವಾಸೋತ್ತರೋ ಭವೇತ್ ಉಪಕ್ರಮಾದಲಿಂಗೇಭ್ಯೋ ನಾನಾಸ್ಯಾದ್ ಅನುಮಾತತಃ. ನಾವು ಒಬ್ಬ ವ್ಯಕ್ತಿಗಳನ್ನು ನೋಡ್ತಾ ಇದ್ದೀವಿ, ಅವರಲ್ಲಿ ವಿವಿಧವಾದ ವರ್ಣಗಳನ್ನು ನೋಡ್ತಾ ಇದ್ದೀವಿ, ವಿವಿಧ ಸಂಪತ್ತು ನೋಡ್ತಾ ಇದ್ದೀವಿ, ಅವರಿಂದ ಮತ್ತೆ ಉತ್ಪತ್ತಿ ನೋಡ್ತಾ ಇದ್ದೀವಿ. ಕೆಲವರು ಹುಟ್ಟುತ್ತಾರೆ, ಅವರಿಗೆ ಮಕ್ಕಳೇ ಆಗುವುದಿಲ್ಲ. ಅಂದರೆ ಗಿಡ ಅದಕ್ಕೆ ಮರಿಯೇ ಹುಟ್ಟುವುದಿಲ್ಲ, ಪಶು ಅದಕ್ಕೆ ಮರಿನೇ ಹುಟ್ಟುವುದಿಲ್ಲ. ಇದಕ್ಕೇನು ಕಾರಣ? ಅಂದರೆ ವಿಶ್ವದಲ್ಲಿ ನಾವು ನಾನಾತ್ವ, ಒಂದು ಬಗೆಯೋ ಎರಡು ಬಗೆಯೋ, ಒಂದು ಪಶುಗಳಿಗೆ 10 ಮರಿ, 100 ಮರಿ, 1000 ಕೀಟಗಳನ್ನ ನೋಡ್ತೀವಿ. ಮನುಷ್ಯನಲ್ಲಿ ಒಬ್ಬರು, ಇಬ್ಬರು, 3 ಜನ, ಹೆಚ್ಚು ಅಂದರೆ 4 ಜನ ನೋಡ್ತೀವಿ ಏಕಕಾಲದಲ್ಲಿ ಹುಟ್ಟುವುದು. ಪಶುಗಳಲ್ಲಿ, ಗಿಡಗಳಲ್ಲಿ ಅನೇಕ ಸಂಖ್ಯೆಗಳನ್ನು ನೋಡ್ತೀವಿ. ಇದೆಲ್ಲ ನೋಡ್ತಾ ಇರೋದ್ರಿಂದ ಏನಾಯಿತು? ಸಕರ್ತಕತ್ವಾತ್, ಒಬ್ಬರಲ್ಲಿ ಒಂದು, ಇನ್ನೊಬ್ಬರಲ್ಲಿ ಇನ್ನೊಂದು ಥರ ಕಾಣ್ತಾ ಇದೆಯಲ್ಲ. ವಿಶ್ವ ಎಂಬತಕ್ಕಂಥದ್ದು ಅನೇಕ ಪ್ರಕಾರವಾಗಿದೆ. ಇದನ್ನು ತಿಳಿದುಕೊಳ್ಳೋದಕ್ಕೆ ಯಾವ ಮನುಷ್ಯರಿಗೂ ಸಾಧಾರಣವಾದ ಜ್ಞಾನದಿಂದ ಅಶಕ್ಯ ಸಾಧನ. ನಾವು ತಿಳ್ಕೊಂಡೆವು, ಇದರ ಕೊನೆ ಇಷ್ಟು, ಇದರ ಪರಿಪೂರ್ಣತೆ ಇಷ್ಟು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇದೆಲ್ಲವನ್ನು ಕ್ರೋಢೀಕರಿಸಿ ಪುರಂದರದಾಸರು ಹೇಳ್ತಾ ಇದ್ದಾರೆ ವಿಶ್ವ ಕುಟುಂಬಿ. ಯಾಕೆ ವಿಶ್ವ ಕುಟುಂಬಿ ಎಂಬತಕ್ಕಂಥದ್ದು ಹೇಳುವಾಗ ಪುರಂದರದಾಸರು ಇದು ಕೇವಲ ವ್ಯಕ್ತಿಗತ ಯಾವನೊಬ್ಬ ಅಲ್ಪ ಬುದ್ಧಿ, ಅಲ್ಪಮತಿ ಇರ್ತಕ್ಕಂಥವನು ಮಾಡೋಕ್ಕೆ ಸಾಧ್ಯವಿಲ್ಲ. ಪೂರ್ಣ ಶಕ್ತಿಯಾಗಿರಬೇಕು, ಸರ್ವದೋಷ ವಿದುರನಾಗಿರಬೇಕು, ಅವನಿಂದ ಮಾತ್ರ ಸಾಧ್ಯ ಎಂಬತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ದೇವರೇ ಇಲ್ಲ ಅಂತ ಹೇಳ್ತಕ್ಕಂಥ ಜನರು ನಾವು, ಇಲ್ಲಿ ನೀವು ಪೂರ್ಣ ಅಪೂರ್ಣ ಅಂತ ನೀವು ಹೇಳ್ಕೊಂಡು ಹೋಗ್ತಿರಲ್ಲ, ಇದನ್ನು ಹೇಗೆ ನೀವು ನಮಗೆ ಒಪ್ಪಿಸೋಕೆ ಸಾಧ್ಯವಾಗತ್ತೆ? ಇದೆಲ್ಲ ಸಹಜವಾದ ಕ್ರಿಯೆಗಳು. ಸಹಜವಾದ ಕ್ರಿಯೆಗಳಿಗೆ ದೇವರ ಹೆಸರುಗಳನ್ನ ನೀವು ಯಾಕೆ ಹೇಳ್ತಿದ್ದೀರಾ?
ನಿಮಗೆ ಮಾಡಿ ಕೆಲಸ ಇಲ್ಲದೆ ಯಾವುದೋ ಒಂದು ಹೆಸರು ಹೇಳ್ಕೊಂಡಿದ್ದೀರಾ. ಇದೆಲ್ಲ ನ್ಯಾಚುರಲ್ ಆಗಿ ಬಳಸ್ತಕ್ಕಂಥದ್ದು. ಅದನ್ನು ಒಂದು ಹೆಸರು ಕಟ್ಕೊಂಡಿದ್ದೀರ ನೀವು ವಿಶ್ವ ಕುಟುಂಬಿ ಅಂತ ಅಷ್ಟೇ ಹೊರತು ಅಲ್ಲಿ ಏನು ಹೆಚ್ಚಿನ ಒಂದು ಮಹತ್ವ ಇಲ್ಲ ಎಂಬತಕ್ಕಂಥ ಅವರು ಹೇಳ್ತಕ್ಕಂಥ ಜನರಿದ್ದಾರೆ. ಏಕೆ ಅವ್ರಿಗೆ ತಿಳ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ಆದ್ರಿಂದ ಏನ್ ಹೇಳ್ತಾರೆ, ಇದು ಪ್ರಕೃತಿ, ಇದು XYZ, ಇದು ಒಂದು ಹೆಸರು ಅಷ್ಟೇ. ಅದನ್ನು ವಿಶೇಷ ಮಾಡೋದ್ರೆ ಗೊತ್ತಿಲ್ಲ. ಆದ್ರಿಂದ ಅಲ್ಲಿಗೆ ನಿಂತು ಬಿಡ್ತಾರೆ. ಆದ್ದರಿಂದ ಶಾಸ್ತ್ರ ಹೊರಡ್ತಾ ಇದೆ, ಅನುಮಾನತೋ ಅನ್ಯೇನ ಕಲ್ಪನೀಯ. ನಮ್ಮ ತಲೆಗೆ ಬಂದಂತೆ ನಾವು ಹೇಳುವುದು ಶಾಸ್ತ್ರವೆನಿಸುವುದಿಲ್ಲ. ಶಾಸ್ತ್ರದಲ್ಲಿ ಉಲ್ಲೇಖವಾದದನ್ನು ಅರಿತುಕೊಂಡು ನೀವು ಹೇಳಬೇಕೇ ಹೊರತು ನಮ್ಮ ಮುಖೋದ್ಭುತವಾಗಿ ಬುದ್ಧಿ ಸಿಕ್ಕಿದಂತೆ ಹೇಳ್ತಕ್ಕಂಥದ್ದು ಪ್ರೌಢ ಮಾತು ಅಲ್ಲ, ಒಳ್ಳೆಯ ಮಾತು ಅಲ್ಲ, ಜ್ಞಾನಿಗಳ ಮಾತು ಅಲ್ಲ. ಯಾಕೆ ನಾವೇದಾನ್ಮನುತೆ ತಂ ಬೃಹಂತಂ ಸರ್ವಾನುಭವಮಾತ್ಮಾನಂ ಸಾಂಪರಾಯಿ ಅಂತ ಹೇಳಿ ತೈತರಿಯ ಬ್ರಾಹ್ಮಣಿಕದಲ್ಲಿ ಹೇಳಿದ್ದಾರೆ. ಯಾವುದೇ ಜ್ಞಾನ ತಿಳಿಬೇಕು ಅಂದರೆ ಅತಿ ಶುದ್ಧನಾದ ಗುಣಪೂರ್ಣನಾದವನಿಂದ ತಿಳಿಯಬೇಕೇ ಹೊರತು ಅಪೂರ್ಣರು ತಿಳಿಯಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಔಪನಿಷದ ಪುರುಷ ಇತ್ಯಾದಿ ಶುದ್ಧ ಪುರುಷ, ಉಪನಿಷತ್ತಲ್ಲಿ ವೇದ ಹೇಳಿರ್ತಕ್ಕಂಥ ಪುರುಷನ ಯಾರೋ, ಉತ್ತಮ ಚೇತನ ಯಾರೋ ಅವನನ್ನು ನೀವು ಹೇಳಬೇಕು. ನಚ ಅನುಮಾನಸನೀಯತ ಪ್ರಾಮಾಣ್ಯ, ನಮ್ಮ ಅನುಮಾನದಿಂದ ಇವರಾಗಿರಬಹುದು ಅವರಾಗಿರಬಹುದು ಅಂತ ಹೇಳ್ತಕ್ಕಂಥದ್ದು ಶುದ್ಧ ತಪ್ಪಾಗತ್ತೆ. ತಪ್ಪು ಅಂದ್ರೆ ಅದಕ್ಕೆ ಸ್ಥಿತಿಯೇ ಇರುವುದಿಲ್ಲ. ಶ್ರುತಿ ಸಹಾಯ ರಹಿತ ಅನುಮಾನಂ ನ ಕುತ್ರಚಿತ್. ವೇದಕ್ಕೆ ಉಪಯುಕ್ತವಾದ ವೇದದ ಬೆಂಬಲ ಇಲ್ಲದೆ ನಾವು ಏನೇ ಅನುಮಾನ ಮಾಡಿದ್ರೆ ಅದಕ್ಕೇನು ಬೆಲೆ ಇದೆ? ಬೆಲೆನೇ ಇಲ್ಲ. ನಿಶ್ಚಯಾತ್ ಸಾಧೀಯದರ್ಥಂ ಪ್ರಮಾಣಾಂತರಮೇವಚ. ಒಂದು ಪ್ರಮಾಣದಿಂದಲೇ ನೀವು ಅನುಮಾನವನ್ನು ಸಾಧಿಸಬೇಕೇ ಹೊರತು ಕೇವಲ ಅನುಮಾನದಿಂದ ನಾವು ಇದಿರಬಹುದು ಅದಿರಬಹುದು ಎಂಬತಕ್ಕಂಥ ಊಹಾಪೋಹಗಳು ಇಂದ ನಮ್ಗೆ ಯಾವುದೋ ಒಂದು ವಿಶ್ವ ಕುಟುಂಬವನ್ನೇ ನಿರ್ಧಾರ ಮಾಡೋಕ್ಕೆ ಸಾಧ್ಯವಿಲ್ಲ. ಶ್ರುತಿ ಸಹಾಯಕಂ ಯತ್ ಪ್ರಮಾಣಾಂತರ ಉತ್ತಮಂ. ಆದ್ದರಿಂದ ವೇದೋಕ್ತವಾದ ರೀತಿಯಲ್ಲಿ ವೇದವೇ ಮುಖ್ಯ ಪ್ರಮಾಣವಾಗಿ ವಿಶ್ವಕುಟುಂಬಿ ಯಾರು ಎಂಬತಕ್ಕಂಥ ನಾವು ತಿಳಿಬೇಕು. ಪ್ರಮಾಣ ಪದವಿಂ ಗಚ್ಚೇತ್ ನಾಥ ಕಾರ್ಯ ವಿಚಾರಣ. ಇದಕ್ಕೆ ಒಂದು ಪ್ರಮಾಣದ ಒಂದು ಬಲ ಬರುತ್ತೆ, ಪ್ರಾಮಾಣ್ಯ ಎನಿಸುತ್ತೆ. ಪೂರ್ವೋತ್ತರ ವೇದೋದೇರಾಕೋ ಅತ್ರ ಅಭಿಮತೋ ಭವೇತ್. ಇಲ್ಲದೆ ಹೋದರೆ ಪ್ರತಿಯೊಂದು ಅನುಮಾನಕ್ಕೂ 10 ಅನುಮಾನಗಳು ಹುಟ್ಟು ಅದಕ್ಕೆ ವಿರೋಧ ಉಂಟಾಗಿ ಯಾವುದೂ ನಿಲ್ಲುವುದಿಲ್ಲ. ಇತ್ಯಾದಿ ಊಹರಂ ತರ್ಕಂ ಶುಷ್ಕ ತರ್ಕಂ ಜವಜಿಗೆ. ನಮ್ಮ ಬಾಯಿಗೆ ಬಂದಂತೆ ನಾವು ಹೇಳ್ತಕ್ಕಂತಹ ಶಬ್ದ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಶಕ್ಯತ್ವಾತ್ ಅನುಮಾನ ಸರ್ವತ್ರ. ಆದ್ದರಿಂದ ಆಗಮದಿಂದಲೇ ನಾವು ಮಾತಾಡಬೇಕು. ಸರ್ವತ್ರ ಶಕ್ಯತೆ ಕರ್ತ ಆಗಮಾಹಿ ವಿನಾ ಅನುಮಃ. ನಾವು ನಮ್ಮ ಅನುಮಾನ ಶಾಸ್ತ್ರದ ಸಂಬಂಧಿಯಾಗಿದ್ದರೆ ಮಾತ್ರ ಅದು ನಾವು ಅರ್ಥೈಸಿಕೊಳ್ಳಬಹುದು. ತಸ್ಮಾನಾ ಶಕ್ತಿಮತಿ ವಿನಾ ಆಗಮ ಉದೀಕ್ಷಿತಂ. ಆಗಮ ಇಲ್ಲದೆ ನಾವು ಪ್ರತ್ಯಕ್ಷಕ್ಕೆ ನಮಗೆ ಸಿಗುವಂತಹದ್ದು ವಿಶ್ವಕುಟುಂಬಿ ಎಂಬತಕ್ಕಂಥದ್ದಲ್ಲ. ಹಾಗಾದರೆ ದೇವರೇ ಇಲ್ಲ ಎಂಬತಕ್ಕಂಥ ನಾಸ್ತಿಕರಿಗೆ ನಿಮ್ಮ ಉತ್ತರ ಏನ್ರಿ? ನಾವು ಹೌದು ವಿಶ್ವಕುಟುಂಬಿ, ನೀವು ಹೇಳ್ಕೊಳ್ಳಿ, ನೀವು ಸೃಷ್ಟಿಸಿದ ಒಬ್ಬ ವ್ಯಕ್ತಿ ದೇವರೇ ಇಲ್ಲ ಅಂತ ಹೇಳಿದಾಗ ನಾಸ್ತಿಕವಾದ ಆಸ್ತಿಕವಾದ ಎಂಬತಕ್ಕಂಥ ಇದನ್ನಿರುತ್ತೆ. ಅದಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಹೇಳ್ತಾ ಇದ್ರೆ ಮೊದಲು ನಾಸ್ತಿಕವಾದವನ್ನು ಪರಿಹಾರ ಮಾಡಿ ಆಸ್ತಿಕವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ವಿಶ್ವ ಕುಟುಂಬವೇ ಇಲ್ಲ, ಕಾಲ್ಪನಿಕ ಅಂತ ಹೇಳುವಾಗ ವೇದವ್ಯಾಸ ದೇವರು ನಮಗೆ ಫಸ್ಟ್ ಕ್ಲಾಸ್ ಬೇಸ್ಮೆಂಟ್ ಅಂದ್ರೆ ಏನು, ಎಲ್ಲಿ ನಿಂತಿದ್ದೀರಾ, ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಿ. ಆಸ್ತಿಕತೆ ಅಂದ್ರೆ ಏನು ಎಂಬುದಕ್ಕೆ ಸುಂದರ ಉದಾಹರಣೆ ಹೇಳ್ತಾ ಇದ್ದಾರೆ. ರೇತೋ ದಾತು ವಣಕಟಿಕ ಮೃತದ್ದು ಮಾದಿವಾಸನಂ ಜಾತಿ ಸ್ಮೃತಿಯಾಯುಸ್ಕಾಂತಃ ಸೂರ್ಯಕಾಂತೋ ಅಂಬಭಕ್ಷಣಂ
ಪ್ರೇತ್ಯಾಭೂತ್ಯಾಪ್ಯಶ್ಚೈವ ದೇವತಾ ಅಂಬುಪಯಾಸನಂ ವೃತೆ ಕರ್ಮ ನಿವೃತ್ತಿಶ್ಚ ಪ್ರಮಾಣಂ ಇತಿ ನಿಶ್ಚಯಃ. ಇಲ್ಲಿ 16 ಉದಾಹರಣೆಗಳು ಕೊಟ್ಟಿದ್ದಾರೆ. ಒಂದೊಂದು ಉದಾಹರಣೆಗಳಿಂದ ಭಗವಂತನೇ ನಿಂತು ಮಾಡ್ತಾ ಇದ್ದಾನೆ. ಅಮಾನುಷವಾದ ಮನುಷ್ಯರಿಂದ ಆಗದೇ ಇರತಕ್ಕಂಥ ಕ್ರಿಯೆಗಳು ನಡೀತಾ ಇದೆ. ಸಸ್ಯಗಳಿಂದಲೂ ಆಗದೇ ಇರತಕ್ಕಂಥ ಕಾರ್ಯ ನಡೀತಾ ಇದೆ, ಪ್ರಾಣಿಗಳಿಂದ ಆಗದೇ ಇರತಕ್ಕಂಥ ಕಾರ್ಯ ನಡೀತಾ ಇದೆ. ಇದು ಪ್ರತ್ಯಕ್ಷವಾಗಿ ಸಿದ್ಧವಾಗ್ತಾ ಇದೆ. ಇದೆಲ್ಲದರಿಂದ ನಾವು ಗಮನಿಸಬೇಕಾದ ಏನು, ಭಗವಂತನಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ನಮಗೆ ಕಾಣುತ್ತಿಲ್ಲ. ಯಾಕೆ ಕಾಣುತ್ತಿಲ್ಲ? ಅದು ಅವನ ಗುಣ. ಯಾಕೆಂದ್ರೆ ಪ್ರಶ್ನೆ ಎಲ್ಲಿ ತನಕ ಕೇಳಬಹುದು. ನಮ್ಮ ಯೋಗ್ಯತೆ ಸ್ವತಂತ್ರತ್ವವನ್ನು ಪಡೆದುಕೊಂಡರೆ ಸ್ವತಂತ್ರದ ಲಕ್ಷಣ ತಿಳಿದುಕೊಳ್ಳೋ ತನಕ ಕೇಳಬಹುದು. ಆದರೆ ಸ್ವತಂತ್ರ ಅನ್ಬತಕ್ಕಂಥದ್ದು ಪಡೆದುಕೊಳ್ಳುವ ಅಂತ ಅರ್ಹತೆ ಅಲ್ಲ. ಆದ್ದರಿಂದ ಸ್ವತಂತ್ರನಿ ಹೇಳಿದಂತೆ ಕೇಳುವುದು ನಮ್ಮ ಮತಿ. ಮೊಟ್ಟ ಮೊದಲಿಗೆ ರೇತೋ ಧಾತು ವನಕಟಿಕ. ಯಾವುದೇ ಸೃಷ್ಟಿಯಾಗಬೇಕಾದಾಗ ಭಗವಂತ ಒಂದು ವಿಶಿಷ್ಟ ಶಕ್ತಿಯಿಂದ ದೇಹೋತ್ಪತ್ತಿ ಆಗ್ತಾ ಇದೆ. ತಂದೆ ತಾಯಿಗಳ ಸಮ್ಮಿಲನದಿಂದ ಆ ಮಗುವಿನ ಶರೀರ ಉತ್ಪನ್ನವಾಗ್ತಾ ಇದೆ. ಮಗು ಹುಟ್ಟುತ್ತಾ ಇಲ್ಲ. ಮಗುವಿನಲ್ಲಿರ್ತಕ್ಕಂಥದ್ದು ಒಂದು ಜಡ ಪದಾರ್ಥ ಮತ್ತು ಚೇತನ ಪದಾರ್ಥ. ಚೇತನ ಪದಾರ್ಥ ಮತ್ತು ಹುಟ್ಟತಕ್ಕಂಥದ್ದಲ್ಲ, ಜಡ ಪದಾರ್ಥ ಮಾತ್ರ ಹುಟ್ಟುವುದು. ಆದ್ದರಿಂದ ತಂದೆ ತಾಯಿಯಲ್ಲಿರ್ತಕ್ಕಂಥ ಅಚೇತನ ಪದಾರ್ಥ ಏನು, ಅದು ಮಗುವಿನ ಅಚೇತನ ಪದಾರ್ಥಕ್ಕೆ ಉಪಾದಾನ ಕಾರಣವಾಗತ್ತೆ. ಅಕ್ಕಿ ಬೆಂದಾಗ ಅನ್ನವಾಗುವಂತೆ ಪರಿಣಾಮವನ್ನು ಹೊಂದುತ್ತೆ. ಆದರೆ ಅಕ್ಕಿ ಒಳಗಡೆ ಇರತಕ್ಕಂಥ ಶಕ್ತಿ ಇದೆಯಲ್ಲ, ರಸ ಇದೆಯಲ್ಲ, ಅದು ಚೇತನ. ಅದು ಯಾರು ಮಾಡಿದ್ದು? ಭಗವಂತ ಮಾಡಿದ್ದು. ಅಂದರೆ ಅದು ನಿತ್ಯವಾದದ್ದು, ಭಗವಂತನ ಅನುಗ್ರಹದಿಂದ ಇರತಕ್ಕಂಥದ್ದು. ಅದು ತಂದೆಯೂ ಮಾಡಲಿಲ್ಲ, ತಾಯಿನೂ ಮಾಡಲಿಲ್ಲ, ಆ ಮಣ್ಣೂ ಬರಲಿಲ್ಲ. ಆ ಜೀವನ ಯೋಗ್ಯತಾ, ಅದಕ್ಕೆ ಸ್ವರೂಪ ಅಂದ ಹೆಸರು. ಆದ್ದರಿಂದ ಭಗವಂತ ಇಲ್ಲಿ ವಿಶೇಷವಾದ ಚರ್ಚೆ ಏನು ಅಂದರೆ, ನಿತ್ಯವಾದದ್ದು ಚೇತನ, ಅನಿತ್ಯವಾದದ್ದು ಶರೀರ. ಇಲ್ಲಿ ಯಾವುದು ಹುಟ್ಟಿತು? ನಾವು ಸಾಯ್ತಾ ಇರೋದು ನಾವು ನೋಡ್ತಾ ಇದ್ವಿ, ನಾಶ ಆಗುತ್ತಾ ನೋಡ್ತಾ ಇದೀವಿ. ಯಾವುದು ನಾಶವಾಗತ್ತೆ? ಹುಟ್ಟಿದ್ದಕ್ಕೆ ನಾಶವಾಗತ್ತೆ. ಅಂದರೆ ಶರೀರ ನಾಶವಾಗ್ತಾ ಇದೆ, ಹುಟ್ಟದೇ ಇರತಕ್ಕಂಥ ಅದು ಯಾವುದು? ಚೇತನ. ಅದಕ್ಕೆ ಯಾವತ್ತೂ ನಾಶ ಇಲ್ಲ. ಈ ಮೂಲಭೂತವಾಗಿ ರೇತೋದಾತವಣ ಕಟಿಕ ಎಂಬತಕ್ಕಂಥದ್ರಿಂದ ಒಂದು ಶಿಶು ಹುಟ್ಟುವಾಗ ಬದುಕಿರತಕ್ಕಂಥ ತಂದೆ ತಾಯಿಗಳಿಂದ ಮಾತ್ರ ಸಾಧ್ಯ. ಒಂದು ಸಮಯದಲ್ಲಿ ತಂದೆ ತಾಯಿ ಮೃತ ಶರೀರವಾಗಿದ್ದಾಗ ಅದರಲ್ಲಿ ರೇತ ವಿಸರ್ಜನೆ ಆದರೆ ಪುತ್ರ ಸಂತಾನವಾಗುವುದಾ ಅಂತ ಹೇಳಿ ಶಾಸ್ತ್ರ ಒಂದು ಪ್ರಶ್ನೆ ಹಾಕ್ತಾ ಇದೆ. ಅಂದ್ರೆ ಏನರ್ಥ? ಮೃತ ಶರೀರ ಅಂದ್ರೆ ಏನು? ಅಲ್ಲಿ ಕೇವಲ ಜಡ, ಅಲ್ಲಿ ಚೇತನ ಸಂಪರ್ಕವೇ ಇಲ್ಲ. ಯಾವಾಗ ಚೇತನ ಸಂಪರ್ಕ ಇಲ್ಲವೋ ಯಾವ ಕಾರ್ಯವೂ ನಡೆಯುವುದಿಲ್ಲ, ಗರ್ಭೋತ್ಪತ್ತಿಯೂ ನಡೆಯುವುದಿಲ್ಲ, ಯಾವ ಕಾರ್ಯವೂ ನಡೆಯುವುದಿಲ್ಲ. ಅಂದಿನರ್ಥ ಕರ್ತೃವೇ ಇಲ್ಲ. ಇದಕ್ಕೆ ಸಕರ್ತಕ ಒಂದು ವೃಕ್ಷ ನ್ಯಾಯ. ಒಂದು ಬೀಜ ಹಾಕಿದಕ್ಕೆ ಹೇಗೆ ವೃಕ್ಷ ಬೆಳೆಯುತ್ತೋ ಹಾಗೆ ಒಬ್ಬ ಜೀವನ್ ವ್ಯಕ್ತಿ ಇದ್ರೆ ಮಾತ್ರ ಅಲ್ಲಿ ಶಕ್ತಿ ಸಂಯೋಜನೆಯಿಂದ ಇನ್ನೊಂದು ಜೀವ ಆಸ್ಪದ ಹೊಂದಿ ಅವನ ಶರೀರ ಒಳಗಡೆ ಬೆಳೆದು ಹೊರಗಡೆ ಕಾಣಿಸಿಕೊಳ್ಳುವುದು. ಇದು ನಮಗೆ ಕಂಡಿದ್ದು ಏನು? ಕೇವಲ ಬಾಹ್ಯ ಶರೀರ. ಆದರೆ ಒಳಗಿದಿರತಕ್ಕಂಥದ್ದು ಯಾವುದು? ಚೇತನ. ಆ ಚೇತನ ತಂದು ಕೊಟ್ಟವನು ಯಾರು? ಮನುಷ್ಯರೇನು, ಪ್ರಾಣಿಗಳೇನು, ಸಸ್ಯವೇನು? ಭಗವಂತ.
ನೀವು ಹೇಗೆ ಭಗವಂತ ಅಂತ ಹೇಳ್ತೀರಾ? ಹೌದು, ಇದು ಪ್ರತ್ಯಕ್ಷದಿಂದ ತಿಳಿಯಲು ಸಾಧ್ಯವಿಲ್ಲ, ಅನುಮಾನದಿಂದ ತಿಳಿಯಲು ಸಾಧ್ಯವಿಲ್ಲ, ಕೇವಲ ಆಗಮನದಿಂದ ತಿಳಿಬೇಕು. ಆದ್ರಿಂದನೇ ವೇದವ್ಯಾಸ ದೇವರು ಹೇಳಿದ್ದಾರೆ ಶಾಸ್ತ್ರಯೋನಿತ್ವ. ಅದೇ ನಿಜವಾದ ವಿಶ್ವ ಕುಟುಂಬ. ಈಗ ವಿಶ್ವ ಕುಟುಂಬ ಪ್ರಾರಂಭ ಆಗುವುದು ಎಲ್ಲಿಂದ? ಶಾಸ್ತ್ರದಿಂದ. ಆದ್ದರಿಂದ ಶಾಸ್ತ್ರಯೋನಿತ್ವ ಎಂಬತಕ್ಕಂಥ ವಿಶೇಷ ಪ್ರಮೇಯವನ್ನು ಹೇಳಿದ್ದಾರೆ. ಇದು ಮೋಕ್ಷ ಧರ್ಮ ವಚನದಿಂದ ನಾಸ್ತಿಕ ವಚನವನ್ನು ಬಿಟ್ಟು ಆಸ್ತಿಕರಾಗಿ ಎಂಬತಕ್ಕಂಥ ವಿಶೇಷ ತತ್ವವನ್ನು ಹೇಳುವುದೇ ನಮ್ಮ ಪುರಂದರದಾಸರ ಮೂಲ ಉದ್ದೇಶವಾಗಿದೆ. ಇದನ್ನು ವಿಶೇಷ ಕಾಲವಾಗಿ ಇನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಯಾಕಂದರೆ ಆಸ್ತಿಕವಾದ ಎಂಬತಕ್ಕಂಥದ್ದನ್ನು ಅತಿ ಸೂಕ್ಷ್ಮವಾದ ವಿಚಾರವನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಅದಕ್ಕೆ ನಮ್ಮ ಆಚಾರ್ಯರು ಅನೇಕ ಹಿರಿಯರು ಮಹತ್ತಾದ ಗ್ರಂಥಗಳನ್ನು ಬರೆದು ನಮಗೆ ಅನುಗ್ರಹಿಸಿದ್ದಾರೆ. ನಾವು ಅದನ್ನು ಪಠನ ಮಾಡದೆ ಹೋದರೆ ಏನು ಪ್ರಯೋಜನ? ವಿಶ್ವಕುಟುಂಬಿ ಎಂಬತಕ್ಕಂಥ ಅರ್ಥವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಅಲ್ಲಿ ತನಕ ಭೂಯಿಷ್ಠ ಅಂತೆ ನಮ್ಮ ಉಕ್ತಿಂಬಿದೆಯಮ್ಮ ಎಂದು ಹೇಳಿ ಪುರಂದರದಾಸರಿಗೆ ನಮೋ ನಮಃ ನಮಸ್ಕಾರ ಮಾಡೋಣ. ಹರಿ ಓಂ. ಭಾರತೀಯ ಮಿಕ್ಕಿ ಪ್ರಾಣಾಂತ ಶ್ರೀಕೃಷ್ಣ ಅರ್ಪಣಮಸ್ತು.